ಇವತ್ತಿನ ದಿನ ನಾವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಹಾಗೂ ನೇವಲ್ ಅಕಾಡೆಮಿ ಅವ್ರದ್ದು ಎರಡನೇ ಪರೀಕ್ಷೆ ಎಕ್ಸಾಮ್ 2 ಆಫ್ 2026 ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಈ ಮಾಹಿತಿ ನಿಮಗೆ ತಲುಪ್ತಿರೋದು ಐ ಆಮ್ ಫಾರ್ ಕೆರಿಯರ್ ಚಾನಲ್ನಿಂದ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಜಾಬ್ ಇನ್ಫಾರ್ಮೇಷನ್ಸ್ ರೆಗ್ಯುಲರ್ ಆಗಿ ಸಿಗ್ತಲೇ ಹೋಗುತ್ತೆ. UPSCನವರು ನಡೆಸ್ತಿರುವ NDA ಮತ್ತು NA ಎಕ್ಸಾಮ್ಸ್ 2 ಇದೆಯಲ್ಲ, ಇಲ್ಲಿ 394 ಹುದ್ದೆಗಳಿಗೆ ಅವರು ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ಆರ್ಮಿ, ನೇವಿ, ಏರ್ಫೋರ್ಸ್ ಹಾಗೂ ನೇವಲ್ ಅಕಾಡೆಮಿ ಇಷ್ಟಕ್ಕೆ ಆಯ್ಕೆಗಳನ್ನು ಮಾಡ್ಕೊಳ್ತಿದ್ದಾರೆ. ಏರ್ಫೋರ್ಸ್ನಲ್ಲಿ ಫ್ಲೈಯಿಂಗ್ ಜೊತೆಗೆ ಗ್ರೌಂಡ್ ಡ್ಯೂಟೀಸು ಇದೆ. ಗ್ರೌಂಡ್ ಡ್ಯೂಟೀಸಲ್ಲಿ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ಲು ಇದೆ. ಸೊ ಇದನ್ನು ನೀವು ಯಾರ್ಯಾರು ಅರ್ಜಿಗಳನ್ನು ಸಲ್ಲಿಸ್ಬೋದು, ವಯಸ್ಸು ಎಷ್ಟಾಗಿರಬೇಕು, ಮತ್ತಷ್ಟು ವಿಚಾರದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೇವಲ 1-2 ನಿಮಿಷ ಇದನ್ನು ಕೇಳ್ತಾ ಹೋಗಿ. ಮೊದಲಿಗೆ ಬಂದರೆ ಎಜುಕೇಷನಲ್ಲಿ ನೋಡಿದ್ರೆ ಆರ್ಮಿ ವಿಂಗ್ಗೆ ಯಾವುದೇ PUC ಪಾಸ್ ಆಗಿರೋರು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಸೈನ್ಸು, ಕಾಮರ್ಸು, ಆರ್ಟ್ಸು ಈ ಥರ ಏನೋ ಅವ್ರು ಬೈಫರ್ಕೇಷನ್ ಮಾಡ್ತಿಲ್ಲ. ಯಾರೇ PUC ಪಾಸ್ ಆಗಿದ್ರೆ, ಸೆಕೆಂಡ್ PUC 12th ಸ್ಟ್ಯಾಂಡರ್ಡು ಯು ಆರ್ ಎಲಿಜಿಬಲ್ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಆದರೆ ಏರ್ಫೋರ್ಸು ಮತ್ತು ನೇವಲ್ ವಿಂಗ್ ಇದೆಯಲ್ಲ, ಮತ್ತು ಇಂಡಿಯನ್ ನೇವಲ್ ಅಕಾಡೆಮಿಗೆ ನೀವು ಆಯ್ಕೆ ಆಗಬೇಕಾದ್ರೆ PUCನಲ್ಲಿ ಅಂದರೆ ಸೆಕೆಂಡ್ PUCನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಓದಿರಬೇಕು ಅಂತ ಅವರು ಹೇಳ್ತಿದ್ದಾರೆ. ಸೊ 2 ರೀತಿಯಾಗಿ ಇದೆ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಇದೆ. ಮತ್ತೊಂದು ಆರ್ಮಿನಲ್ಲಿ ಯಾರು ಬೇಕಾದರೂ ಸೆಕೆಂಡ್ PUC 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರೋರು ಅರ್ಜಿ ಸಲ್ಲಿಸ್ಬೋದಾಗಿದೆ. ನಿಮಗಿಷ್ಟ ಇದೆ ಇದಕ್ಕೆ NDA ಮತ್ತು NA ಎಕ್ಸಾಮ್ ತಗೊಳ್ಳೋದಕ್ಕೆ ಅಂದರೆ 9 ಜೂನ್ 2026 ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ. ಇದು ಸಲ್ಲಿಸಿ ಒಂದು 3 ತಿಂಗಳಲ್ಲಿ 13 ಸೆಪ್ಟೆಂಬರ್ 2026 ಅವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅನ್ನೋದನ್ನು ಕೂಡ ಅವರ ನೋಟಿಫಿಕೇಷನ್ನಲ್ಲಿ ತಿಳಿಸಿದ್ದಾರೆ. ನೀವು ಅರ್ಜಿ ಸಲ್ಲಿಸಬೇಕಾದ್ರೆ 4 ವಿಚಾರಗಳ ಬಗ್ಗೆ ಗಮನ ಹರಿಸಲೇಬೇಕಾಗತ್ತೆ. ಮೊದಲನೇದಾಗಿ ಅಕೌಂಟ್ ಕ್ರಿಯೇಷನ್ ಆಗುತ್ತೆ. ಎರಡನೇದಾಗಿ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ನ ನೀವು ಪಡಿಲೇಬೇಕು. ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಒಮ್ಮೆ ಪಡೆದ್ರೆ ಮುಂದಿನ ಜೀವನದುದ್ದಕ್ಕೂ ನೀವು UPSC ಪರೀಕ್ಷೆಗಳಿಗೆ ನೀವು ಅಪಿಯರ್ ಆಗ್ತೀರಾ ಅಂದರೆ ಆ ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ನ ನೀವು ದಾಖಲಿಸೋದ್ರಿಂದ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ಸ್ನ ಮತ್ತೆ ಪದೇ ನೀವು ಅದನ್ನು ಅಪ್ಲೋಡ್ ಮಾಡುವ ಅಗತ್ಯ ಇರೋದಿಲ್ಲ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಜೊತೆಗೆ ಕಾಮನ್ ಅಪ್ಲಿಕೇಶನ್ ಫಾರಮ್ ಹಾಗೂ ಎಕ್ಸಾಮ್ ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್ ಅದನ್ನೆಲ್ಲ ಫಿಲಪ್ ಮಾಡೋದು ಬಹಳ ಮುಖ್ಯ ಇರುತ್ತೆ. ಪರೀಕ್ಷೆ ಎಲ್ಲಿ ನಡೆಸ್ತಾರೆ ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು ಮತ್ತು ಧಾರವಾಡ ಈ 3 ಕಡೆ ಪರೀಕ್ಷೆ ನಡೆಸ್ತಾರೆ. ಇನ್ನು ಇಡೀ ಭಾರತದಲ್ಲಿ ಪ್ರತಿ ರಾಜ್ಯದಲ್ಲೂ ನಿಮಗೆ ಹಲವು ನಗರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲೂ ಕೂಡ ಪರೀಕ್ಷೆಗಳನ್ನು ತಗೊಳ್ಬೋದಾಗಿರುತ್ತೆ. ವಯಸ್ಸಿಗೆ ಬಂದರೆ ಅವರು ಸೆಕೆಂಡ್ PUC ಫ್ರೆಷರ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿರೋದ್ರಿಂದ 18 ವರ್ಷ 5 ತಿಂಗಳ ಒಳಗೆ ನೀವು ಇದ್ದರೆ ಸಾಕು ಅಂತಿದ್ದಾರೆ. ಯಾವುದಕ್ಕೂ ನೀವು ನೋಟಿಫಿಕೇಷನ್ನ ಒಂದ್ಸರಿ ಓದಲೇಬೇಕಾಗತ್ತೆ. ಆ ನೋಟಿಫಿಕೇಷನ್ ಎಲ್ಲಿ ಸಿಗುತ್ತೆ ಅಂದರೆ ಇನ್ನೊಂದು ಅರ್ಧ ನಿಮಿಷದಲ್ಲಿ ತಿಳಿಸ್ತೇನೆ. ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ ಅಂದರೆ ಮ್ಯಾಥಮೆಟಿಕ್ಸು, ಜನರಲ್ ಎಬಿಲಿಟಿ ಟೆಸ್ಟ್ಗಳಿರುತ್ತೆ. ಅದಾದ ಮೇಲೆ ಇಂಟರ್ವ್ಯೂ ಮಾಡ್ತೀವಿ ಅನ್ನೋದನ್ನು ಕೂಡ ಅವರು ತಿಳಿಸಿದ್ದಾರೆ. ಸೊ ನೀವು ನೋಟಿಫಿಕೇಷನ್ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ತಿಳಿಸ್ತೀನಿ. ಸೊ ನೀವು ಅಲ್ಲಿಗೆ ಹೋದಾಗ ನೋಟಿಫಿಕೇಷನ್ನ ನೀವು ಕನಿಷ್ಠ 2 ಬಾರಿ ಆದರೂ ಓದಿ ಅರ್ಥ ಮಾಡ್ಕೊಳ್ಳಿ ಅನ್ನೋದು ನನ್ನ ಕಳಕಳಿಯ ಮನವಿಯಾಗಿರುತ್ತೆ. ನೋಟಿಫಿಕೇಷನ್ನು, ವೆಬ್ಸೈಟ್ ಲಿಂಕ್ ಎಲ್ಲವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋನ ನೀವು ಲಿಂಕ್ ಮುಖೇನ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ ವಿಶೇಷವಾಗಿ ನೋಟಿಫಿಕೇಷನ್ ಲಿಂಕ್ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡುವ ವಿಧಾನ, ಅಪ್ಲಿಕೇಶನ್ ಹಾಕುವ ವಿಧಾನದಿಂದ ಹಿಡಿದು ಈ NDA ಮತ್ತು NA ಎಕ್ಸಾಮ್ಸ್ಗಳಲ್ಲಿ ಕಂಡಕ್ಟ್ ಮಾಡುವ ಪರೀಕ್ಷೆಯ ವಿಚಾರವಾಗಿ ಮತ್ತೆ ಅಲ್ಲಿ ಸೆಲೆಕ್ಟ್ ಆದಮೇಲೆ ನಿಮಗೆ
ಯಾವ ರೀತಿಯ ವ್ಯವಸ್ಥೆಗಳಲ್ಲಿರುತ್ತೆ ಅದೆಲ್ಲದರ ಮಾಹಿತಿ ಸಿಗ್ತಾ ಹೋಗುತ್ತೆ. ಹೆಲ್ಪ್ಲೈನ್ ನಂಬರ್ಸು ಎಲ್ಲವೂ ಇರುತ್ತೆ. ಸೊ ನೀವು ಇದನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಮ್ಮ ಮನವಿ ಮತ್ತೊಮ್ಮೆ. ಈ ಮಾಹಿತಿಯನ್ನು ನಿಮಗೆ ತಂದದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ವಿಡಿಯೋಗೆ ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿದ್ದರೆ ಮಾಡಿಕೊಂಡು ಬೆಲ್ ಐಕಾನ್ ನೋಟಿಫಿಕೇಷನ್ ಬೆಲ್ ಇದೆಯಲ್ಲ ಅದನ್ನು ಒತ್ತೋದ್ರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗ್ತಲೇ ಹೋಗುತ್ತೆ. ಒಳ್ಳೆಯದಾಗಲಿ.